ಆತ್ಮೀಯ ವೀಕ್ಷಕ ಬಂಧುಗಳೇ, VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಅತ್ಯಂತ ಪ್ರಮುಖವಾದ ಇಡೀ ವಿಶ್ವದಲ್ಲಿಯೇ ಆಚರಿಸ್ತಕ್ಕಂಥ ಸಾಮಾನ್ಯವಾಗಿ ಎಲ್ಲ ಜನರು ಎಲ್ಲ ವರ್ಣದವರು ಆಚರಿಸಬಹುದಾದ ಮಹತ್ತರವಾದ ಹಬ್ಬ ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿಯ ಉದ್ದೇಶ ಏನು, ಮಹಾಶಿವರಾತ್ರಿ ಯಾವಾಗಿನಿಂದ ಪ್ರಾರಂಭವಾಯಿತು, ಶಿವನನ್ನು ಪೂಜಿಸುವುದರ ಮಹತ್ವ ಮತ್ತು ಯಾವ ರೂಪದಲ್ಲಿ ಶಿವನನ್ನು ಪೂಜಿಸಬೇಕು, ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. 12 ಜ್ಯೋತಿರ್ಲಿಂಗಗಳು ಎಲ್ಲಿದೆ ಮತ್ತು ಇಡೀ ಬ್ರಹ್ಮಾಂಡವನ್ನೇ ತನ್ನ ಅಧೀನದಲ್ಲಿಟ್ಕೊಳ್ತಕ್ಕಂಥ ಪಂಚ ಮಹಾಭೂತಗಳು, ಆ ಒಂದು ಪ್ರತೀಕವಾದ ಶಿವನ ಲಿಂಗಗಳು ಎಲ್ಲಿದೆ, ಪ್ರಸಿದ್ಧ ದೇವಾಲಯಗಳು ಯಾವುದು, ಇಂದು ನಮಗೆ ಅತ್ಯಂತವಾದ ಕೆಲವು ರಹಸ್ಯಗಳು ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಯಾರು ಕೂಡ ದೇವರು ಧರ್ಮದ ಪೂಜೆಯ ರಹಸ್ಯಗಳನ್ನು ಸಾಮಾನ್ಯ ಜನ ಕೇಳೋದಿಲ್ಲ. ಕಾರಣ ಅನೇಕ ತರಹ ಇರ್ಬೋದು. ಆದರೂ ಕೂಡ ಇವತ್ತು ಮಹಾಶಿವರಾತ್ರಿ ಇದರ ಮಾಹಿತಿ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೇನೆ. ನಾನು ಯಲಹಂಕದ KS ವಿಜಯಕುಮಾರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಹೀಗೆ ನಮ್ಮ ಭಾರತೀಯ ಪರಂಪರೆ, ಭಾರತ ದರ್ಶನ ಮಾಲಿಕೆಯಲ್ಲಿ ಮಹಾಶಿವರಾತ್ರಿಯ ವಿಶೇಷಗಳನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೇನೆ. ಸಾಮಾನ್ಯವಾಗಿ ದೇವರು ಯಾರು? ತ್ರಿಮೂರ್ತಿಗಳು. ತ್ರಿಮೂರ್ತಿಗಳಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮನ ಕರ್ತವ್ಯ ಸೃಷ್ಟಿ ಮಾಡುವುದು, ವಿಷ್ಣುವಿನ ಕರ್ತವ್ಯ ಪಾಲನೆ ಮಾಡುವುದು, ಶಿವನ ಕರ್ತವ್ಯ ಲಯ ಮಾಡ್ತಕ್ಕಂಥದ್ದು. ಹೀಗೆ 3 ಜನರು ಕೂಡ ಈ ಬ್ರಹ್ಮಾಂಡದ ಈ ಸೃಷ್ಟಿಯ ಸರ್ವವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಇಂತಹ ನಿಯಂತ್ರಣಕರ್ತರಲ್ಲಿ ಒಬ್ಬರಾದ ಶಿವ ಲಯ ಮಾಡ್ತಕ್ಕಂಥದ್ದು ಹೇಗೆ, ಅದನ್ನು ನಾವು ವಿಶೇಷವಾಗಿ ನೋಡೋಣ. ಶಿವನ ಆಕಾರ ಸಾಮಾನ್ಯವಾಗಿ ಶಿವ ಸರ್ಪಭೂಷಣ, ಸರ್ಪವನ್ನು ಹಾರದಂತೆ ಹಾಕ್ಕೊಂಡಿರ್ತಾನೆ. ಕೈಯಲ್ಲಿ ತ್ರಿಶೂಲವಿದೆ, ಡಮರುಗವಿದೆ ಮತ್ತು ಈ ಒಂದು ನಮ್ಮ ಚರ್ಮಧಾರಿ, ಆಡಂಬರವಿಲ್ಲದ ಚರ್ಮಧಾರಿ, ಜಟಾಧಾರಿ ಶಿವನ ರೂಪದಲ್ಲಿ. ಆ ಜಟೆಯಲ್ಲಿ ಗಂಗೆ ನಿವಾಸವಿದ್ದಾಳೆ. ವಿಭೂತಿ, ರುದ್ರಾಕ್ಷಿ ಶಿವನ ಆಭರಣಗಳು. ಬೇರೆ ಬೇರೆ ದೇವರಿಗೆ ಅನೇಕ ತರಹ ಆಭರಣಗಳಿದೆ. ಆದರೆ ಶಿವನಿಗೆ ಅಲಂಕಾರ ಅಥವಾ ಆಭರಣ ಅಂದರೆ ವಿಭೂತಿ ಮತ್ತು ರುದ್ರಾಕ್ಷಿ. ಶಿವ ಶೀಘ್ರ ವರವನ್ನು ಕೊಡ್ತಾರೆ. ಎಲ್ಲ ದೇವರು ನಾವು ಪೂಜಿಸಿದರೆ ತಕ್ಷಣವೇ ವರವನ್ನು ನೀಡೋದಿಲ್ಲ. ಆದರೆ ಶಿವನು ಮಾತ್ರ ನಾವು ಏನೇನು ಕೇಳ್ತೀವಿ ಶೀಘ್ರವಾಗಿ ವರವನ್ನು ಕೊಡ್ತಕ್ಕಂಥ ದೇವರು. ಶಿವನಿಗೆ ಇಷ್ಟವಾದ ಒಂದು ಪತ್ರೆ ಬಿಲ್ವಮರ, ಬಿಲ್ವಪತ್ರೆ. ಕಾರಣ ಶಿವನ ಆಯಾಸವಾಗಿ ಒಂದು ದಿನ ಕುಳಿತಾಗ ಬಿಲ್ವಮರದ ಆಯಾಸ ಪರಿವಾರ ಆಗತ್ತೆ. ಅದನ್ನು ಬಿಲ್ವಪತ್ರೆ ಅವನಿಗೆ ಅತ್ಯಂತ ಪ್ರಿಯವಾದ ಪತ್ರವಾಗಿದೆ. ಹೀಗೆ ಪೂಜೆಗೆ ಮಹತ್ವ ಇದೆ. ಶಿವನ ಕಥೆಗಳು ಅನೇಕವಾದವಿದೆ. ಆ ಕಥೆಗಳಲ್ಲಿ ಶಿವರಾತ್ರಿ ಯಾವಾಗ ಆಯಿತು ಅಂತ ಮೊಟ್ಟ ಮೊದಲನೇದಾಗಿ ಸಮುದ್ರ ಮಂಥನ ಮಾಡೋದಕ್ಕೆ, ಅಮೃತವನ್ನು ಪಡೆಯೋದಕ್ಕೆ ದೇವದಾನವರು ಪ್ರಯತ್ನವನ್ನು ಪಡ್ತಾರೆ. ವಾಸುಕಿ ಎಂದೇ ಹಗ್ಗವಾಗಿ ಮಂದಾರ ಪರ್ವತನ್ನೇ ಮಾಡಿಕೊಂಡು ಸಮುದ್ರ ಮಂಥನ ಮಾಡ್ತಾರೆ. ಸಮುದ್ರ ಮಂಥನ ಮಾಡುವಾಗ ಮೊಟ್ಟ ಮೊದಲು ಬಂದಿದ್ದೇ ಹಾಲಾಹಲ. ಇಡೀ ಬ್ರಹ್ಮಾಂಡವೇ, ದೇವತೆಗಳು ಮತ್ತು ದಾನವರು ಈ ಹಾಲಾಹಲಕ್ಕೆ ಹೆದರ್ತಾರೆ. ಇಡೀ ಬ್ರಹ್ಮಾಂಡಕ್ಕೆ ಆಪತ್ತು ತರುತ್ತೆ. ಆಗ ಶಿವನು ಆ ಹಾಲಾಹಲವನ್ನು ಕುಡಿಯುತ್ತಾನೆ. ಕುಡಿದಾಗ ಗಂಟಲಿನಲ್ಲಿ ಪಾರ್ವತಿ ಬಂದು ಅದನ್ನು ತಡಿತಾಳೆ. ತಡೆದಾಗ ನೀಲಕಂಠ ಆಗ್ತಾನೆ. ಆಗ ಕೂಡ ಶಿವನ ಅಸ್ವಸ್ಥನಾದ ಹಾಗೆ ಕಾಣುತ್ತೆ. ಅಶ್ವಿನಿ ದೇವತೆಗಳು ಬರ್ತಾರೆ, ಶಿವನ ಉಪಚಾರ ಮಾಡ್ತಾರೆ. ಮತ್ತು ಶಿವಭಕ್ತರು ಆ ಶಿವನ
ಹಾಲಾಹಲವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಶಿವ ಎಚ್ಚರ ತಪ್ಪದೆ ಇರುವುದಕ್ಕೆ ಆ ಒಂದು ಜಾಗಟೆಯನ್ನು, ಡಮರುಗವನ್ನು, ಶಿವಸ್ತುತಿಯನ್ನು ಇಡೀ ರಾತ್ರಿ ಅಂದು ಅವರು ಭಜನೆಯನ್ನು ಮಾಡ್ತಾರೆ. ಅಂದಿನಿಂದ ಶಿವರಾತ್ರಿ ಜಾರಿಗೆ ಬಂತು. ಸಮುದ್ರ ಮಂಥನ ಸಮಯದಲ್ಲಿ ಹಾಲಾಹಲವನ್ನು ಕುಡಿದಾಗ ಆ ಶಿವರಾತ್ರಿ ಶಿವನ ಜಾಗೃತಿ, ಶಿವ ಎಚ್ಚರಗೊಳ್ಳದ ಹಾಗೆ ಆ ಒಂದು ಶಿವಭಕ್ತರು ಶಿವನ ಸ್ತುತಿ ಮಾಡ್ತಾರೆ. ಬಿಲ್ವಪತ್ರೆ ಮತ್ತು ತುಳಸಿ ವಿಷ ಪರಿಹಾರ, ರೋಗ ಪರಿಹಾರ ಅಂತಕ್ಕಂಥ ಆ ಬಿಲ್ವಪತ್ರೆ ಮತ್ತು ತುಂಗ ಎಲೆ, ತುಳಸಿ ತುಂಗೆ ಮತ್ತು ಈ ಒಂದು ಇದರಿಂದ ಆ ಒಂದು ಪರಿಹಾರಕ್ಕೆ ಬೇಕಾದ ಒಂದು ಸಾಧ್ಯ ಆಗತ್ತೆ. ಶಿವರಾತ್ರಿ ಅಂದಿನಿಂದ ಜಾರಿಗೆ ಬಂತು ಅಂತ ಹೇಳ್ತಾರೆ. ಮತ್ತೊಂದು ವಿಶೇಷ, ಶಿವರಾತ್ರಿ ಶಿವನು ಹುಟ್ಟಿದ ದಿನ, ಶಿವನು ಜನ್ಮ ತಾಳಿದ ದಿನ, ಲಿಂಗ ರೂಪದಲ್ಲಿ ಶಿವನು ರೂಪ ಧರಿಸಿದ ದಿನ ಶಿವರಾತ್ರಿ ಹಬ್ಬ ಆಗತ್ತೆ. ಮತ್ತು ಶಿವ ಪಾರ್ವತಿಯರು ಕಲ್ಯಾಣವಾದ ದಿನ, ಮದುವೆ ಆದ ದಿನ, ಶಿವ ಮತ್ತು ಪಾರ್ವತಿ ಮದುವೆ ಆದ ದಿನ ಶಿವರಾತ್ರಿ. ಮತ್ತು ಈ ಶಿವರಾತ್ರಿ ಎಂದೇ ನಮ್ಮ ಭಗೀರಥನು ಭಗೀರಥನಿಗೋಸ್ಕರ ಗಂಗೆಯನ್ನು ಭೂಮಿಗೆ ಬಿಟ್ಟ ದಿನ. ಹೀಗೆ ಶಿವಪಾರ್ವತಿಯರ ವಿವಾಹವಾದ ದಿನ, ಶಿವ ಜನಿಸಿದ ದಿನ, ಭಗೀರಥನಿಗೋಸ್ಕರ ಗಂಗೆಯನ್ನು ತನ್ನ ಜಡೆಯಿಂದ ಬಿಟ್ಟ ದಿನ. ಮತ್ತು ಈ ಬೇಡರ ಒಂದು ಕಥೆ ಇದೆ. ನಮ್ಮ ಶ್ರೀ ಶಂಕರಾಚಾರ್ಯರು ಕೂಡ ತಮ್ಮ ಶಿವಾನಂದ ಲಹರಿಯಲ್ಲಿ ಈ ಕಥೆಯನ್ನು ವರ್ಣಿಸಿದ್ದಾರೆ, ಸ್ತೋತ್ರವನ್ನು ಮಾಡಿದ್ದಾರೆ. ಮಹಾಭಾರತದಲ್ಲಿ ಕೂಡ ಭೀಷ್ಮರು ಕೂಡ ಈ ಬೇಡನ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ. ಬೇಡ ಶಿವರಾತ್ರಿ ಎಂದು ತನ್ನ ಅರಿವಿಲ್ಲದೆಯೇ ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲೆ ಹಾಕ್ತಾನೆ. ಒಂದು ಜಿಂಕೆ ಬರುತ್ತೆ, ಜಿಂಕೆಯನ್ನು ಸಾಯಿಸದೆ ಬಿಡ್ತಾನೆ. ಈ ಎರಡು ಕಾರಣದಿಂದ ಇಡೀ ರಾತ್ರಿ ಬೇಡನು ಬಿಲ್ವಪತ್ರೆಯನ್ನು ಹಾಕಿರ್ತಾನೆ. ಅಹಿಂಸಾ ಮಾರ್ಗವನ್ನು ಆ ಬೇಡ ಪಾಲಿಸಿರ್ತಾನೆ. ಆ ಬೇಡನೇ ಈ ಕಥೆಯನ್ನು ತುಂಬ ಪ್ರಸಿದ್ಧವಾಗಿದೆ. ಅಂದಿನಿಂದ ಶಿವರಾತ್ರಿ ಜಾರಿಗೆ ಬಂತು ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದಕ್ಕೂ ವಿಶೇಷವಾದ ಮಹತ್ವವಿದೆ. ಈ ಶಿವ, ಬ್ರಹ್ಮ ಮತ್ತು ವಿಷ್ಣು ಶಿವನನ್ನು ಪೂಜಿಸ್ತಾರೆ ಅರುಣಾಚಲದಲ್ಲಿ. ಅಂದು ಶಿವರಾತ್ರಿ, ಈ ಶಿವರಾತ್ರಿ ಎಂಬ ಹೆಸರನ್ನು ಕೊಟ್ಟಿದ್ದೇ ಶಿವ. ಬ್ರಹ್ಮ ವಿಷ್ಣು ಅರುಣಾಚಲಿ ಪೂಜಿಸಿದ ದಿನ ವಿಶೇಷವಾಗಿರುತ್ತೆ. ಅಂದಿನಿಂದ ಶಿವರಾತ್ರಿ ಜಾರಿಗೆ ಬಂತು. ಮತ್ತು ಸಾಮಾನ್ಯವಾಗಿ ದೇವರು ಶಿವರಾತ್ರಿ ಎಂದು ಶಿವ ಮತ್ತು ಪಾರ್ವತಿಯರು ಇಡೀ ಭೂಮಿಗೆ ಬರ್ತಾರೆ, ಎಲ್ಲ ಕಡೆ ಸಂಚಾರ ಮಾಡ್ತಾರೆ, ದುಷ್ಟ ಶಕ್ತಿಗಳ ನಾಶವಾಗತ್ತೆ. ಆದ್ದರಿಂದ ನಾವು ಶಿವರಾತ್ರಿ ಎಂದು ಶಿವನೇ ಪಾರ್ವತಿ ಸಮೇತನಾಗಿ ಇಡೀ ಭೂಮಿಯಲ್ಲಿ ಸಂಚಾರ ಮಾಡ್ತಾನೆ, ದುಷ್ಟಶಕ್ತಿಗಳ ನಾಶವಾಗುತ್ತೆ. ಶಿ ಅಂದರೆ ಒಳ್ಳೆಯದನ್ನು, ವಾ ಅಂದರೆ ಮಾಡ್ತಕ್ಕಂಥ ಶಿವ. ಹೀಗೆ ತುಂಬ ಕಥೆಗಳು ಅದರ ಆಧ್ಯಾತ್ಮಿಕವಾಗಿ ಸೇರಿಕೊಂಡಿದೆ. ಮತ್ತು ಶಿವರಾತ್ರಿಯ ದಿನ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿ ಉಪವಾಸವನ್ನು ಮಾಡ್ತಾರೆ. ಶಿವರಾತ್ರಿಯಲ್ಲಿ ಉಪವಾಸವನ್ನು ಮಾಡ್ತಾರೆ. ಎಲ್ಲ ಹಬ್ಬಗಳಲ್ಲಿ ವಿಶೇಷವಾಗಿ ಭಕ್ಷ್ಯ ಭೋಜ್ಯಗಳನ್ನು ಮಾಡ್ತಾರೆ, ಆನಂದವಾಗುತ್ತೆ. ಆದರೆ ಶಿವರಾತ್ರಿ ವಿಶೇಷ ಏನು ಅಂದರೆ ಉಪವಾಸ ಮತ್ತು ಜಾಗರಣೆ. ಉಪವಾಸದ ಹಬ್ಬ ಅಂತಾರೆ, ಜಾಗರಣೆ ಹಬ್ಬ ಅಂತಾರೆ. ಶಿವರಾತ್ರಿಯನ್ನು ವ್ರತಗಳ ರಾಜ ಅಂತ ಕರೆದಿದ್ದಾರೆ. ವ್ರತಗಳ ರಾಜ ಅಂತ ಶಿವರಾತ್ರಿಯನ್ನು ಕೂಡ ಕರೆದಿದ್ದಾರೆ. ನಮ್ಮ ಪುರಾಣಗಳಲ್ಲಿ ಸ್ಕಂದ ಪುರಾಣ ಇರ್ಬೋದು, ಗರುಡ ಪುರಾಣ ಇರ್ಬೋದು, ಎಲ್ಲ ಕಡೆ ಈ ಶಿವರಾತ್ರಿಯ ವಿಶೇಷತೆಗಳನ್ನು ನಾವು ಹೇಳಿದ್ದಾರೆ. ಈ ಶಿವರಾತ್ರಿಯ ವಿಶೇಷತೆಗಳು ನಮಗೆ ಇಂದು ಮುಖ್ಯವಾಗಿದೆ. ಉಪವಾಸದ ಹಬ್ಬ, ಇಡೀ ರಾತ್ರಿಯ ಪೂಜಾ ಕಾಲ. ಮತ್ತು ಈ ಪೂಜಾ ಕಾಲದಲ್ಲಿ ಶಿವರಾತ್ರಿಯನ್ನು 4 ಯಾಮಗಳಲ್ಲಿ ನಾವು ವಿಂಗಡಿಸ್ಕೊತೀವಿ. ಈ 4 ಯಾಮಗಳಲ್ಲಿ ಆ ಸಮಯವನ್ನು ನಾವು ಮಾಡಿಕೊಂಡು 4 ಯಾಮದಲ್ಲೂ ಕೂಡ ವಿಶೇಷವಾದ ಪೂಜೆಗಳನ್ನು ನಾವು ಶಿವನಿಗೆ ಮಾಡ್ತೀವಿ. ಆ 4 ಯಾಮ ಯಾವುದಾದ್ರು ಅಂದರೆ ನಾವು ಹಂಚ್ಕೊಳ್ತೀವಿ.
4 ಯಾಮದಲ್ಲಿ 1ನೇ ಯಾಮದಲ್ಲಿ ಹಾಲಿನಿಂದ ನಾವು ಅಭಿಷೇಕವನ್ನು ಮಾಡ್ತೀವಿ. 2ನೇ ಯಾಮದಲ್ಲಿ ಮೊಸರಿನಿಂದ ಅಭಿಷೇಕವನ್ನು ಮಾಡ್ತೀವಿ. 3ನೇ ಯಾಮದಲ್ಲಿ ನಾವು ತುಪ್ಪದಿಂದ ಮಾಡ್ತೀವಿ. 4ನೇ ಯಾಮದಲ್ಲಿ ಜೇನುತುಪ್ಪ. ಮೊದಲನೇ ಯಾಮ ಸಂಜೆ 6ರಿಂದ 9 ಗಂಟೆ ತನಕ ಅದು ಮೊದಲನೇ ಯಾಮ ಆಗುತ್ತೆ. ಹಾಲಿನ ಅಭಿಷೇಕವನ್ನು ಮಾಡಬೇಕಾಗತ್ತೆ. 2ನೇದು 9ರಿಂದ 12 ಗಂಟೆ ಮೊಸರು ಅಭಿಷೇಕ. 3ನೇದು 12ರಿಂದ 3 ಗಂಟೆ ಇದು ತುಪ್ಪ. ಮತ್ತು 3ರಿಂದ 6 ಗಂಟೆ ಇದು ಜೇನುತುಪ್ಪದ ಅಭಿಷೇಕವನ್ನು ಮಾಡಬೇಕಾಗತ್ತೆ. ಮತ್ತು ಚಮಕ, ರುದ್ರ, ನಮಕ ಇದನ್ನು ಪಠಿಸ್ತಾರೆ. ಒಂದು ಸಲ ಪಠಿಸಿದರೆ ಒಂದು ಯಾಮದಲ್ಲಿ ಮುಂದಿನ ಯಾಮಕ್ಕೆ ಅದರ 2ರಷ್ಟಿನ ಜಪ ಮಾಡಬೇಕಾಗತ್ತೆ. ಒಂದು ಯಾಮದಲ್ಲಿ 1 ಬಾರಿ ನಾವು ರುದ್ರ, ನಮಕ, ಚಮಕ ಜಪ ಮಾಡಿದರೆ 2ನೇ ಯಾಮದಲ್ಲಿ ಅದರ 2ರಷ್ಟನ್ನು ಮಾಡಬೇಕಾಗತ್ತೆ. ಪ್ರತಿ ಜಾಮದಲ್ಲಿ ಅದರ 2ರಷ್ಟು ಅಲ್ಲಿ ನಡೆಯುತ್ತೆ. ಹೀಗೆ ಚಮಕ, ಶಿವ ಪಂಚಾಕ್ಷರಿ, ಪಂಚಗವ್ಯ, ಪಂಚಾಮೃತ ಅಭಿಷೇಕ, ಷೋಡಶೋತ್ತರ ಪೂಜೆಯನ್ನು ಕೂಡ ಮಾಡ್ತಾರೆ. ಶಿವನಿಗೆ ಮುಖ್ಯವಾಗಿ ನಮಗೆ ಬೇಕಾದ ಬಿಲ್ವಪತ್ರೆ ಅತ್ಯಂತ ಪ್ರಿಯವಾದ, ಪದ್ಮಪುಷ್ಪ ಅಂತಾರೆ, ತುಂಬೆ ಹೂವು ಅಂತಾರೆ. ಕೆಂಪು ದಾಸವಾಳ ಹೂವು ಶಿವನಿಗೆ ಅತ್ಯಂತ ಇಷ್ಟವಾದದ್ದು. ಶಿವನಿಗೆ ಹೆಚ್ಚು ಸಂತೋಷ ಕೊಡ್ತಕ್ಕಂಥದ್ದು ಕೆಂಪು ದಾಸವಾಳ ಹೂವು. ಶಿವನು ಎಲ್ಲರ ಪಾಪಗಳನ್ನು ಪರಿಹರಿಸುತ್ತಾನೆ. ಶಿವರಾತ್ರಿಯಂದು ಸ್ವತಃ ಭೂಮಿಗೆ ಬಂದು ತನ್ನ ಭಕ್ತರ ಕೋರಿಕೆಗಳನ್ನು ಈಡೇರಿಸಿ ಎಲ್ಲ ಪಾಪಗಳನ್ನು ಕೂಡ ಅವನು ನಾಶ ಮಾಡ್ತಾನೆ. ಆದ್ದರಿಂದ ಶಿವರಾತ್ರಿಯ ವಿಶೇಷವಾಗಿದೆ. ಮತ್ತು ಈ ಶಿವನನ್ನು ನಾವು ಪೂಜೆ ಮಾಡೋದಕ್ಕೆ ಭಕ್ತರು ಭಕ್ತಿ ಇದ್ದರೆ ಸಾಕು. ಸಾಮಾನ್ಯವಾಗಿ ನಾವು ಯಾವ ರೂಪದಲ್ಲಿ ಶಿವನನ್ನು ಪೂಜೆ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆಗಳಿದೆ. ಮತ್ತು ಯಾವುದು ಅಂದರೆ ಶಿವಭಕ್ತರಿಗೆ ಒಂದು ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡ್ಬೋದಾಗತ್ತೆ. ಶಿವ ಪಂಚಾಕ್ಷರಿಯನ್ನು ಜಪ ಮಾಡಬೇಕಾಗತ್ತೆ. ಮತ್ತು ನಾವು ಬೆಳ್ಳಿ ಶಿವನನ್ನು ಪೂಜೆ ಮಾಡಿದರೆ, ಶಿವನನ್ನು ಬೆಳ್ಳಿಯಿಂದ ಆಕಾರ ಮಾಡಿ ಪೂಜೆ ಮಾಡಿದರೆ ರಾಜಕೀಯದಲ್ಲಿ ಉನ್ನತಿ ಆಗತ್ತೆ, ರಾಜಕೀಯ ಶಕ್ತಿ ಪಡಿಬೋದು, ಯಶಸ್ಸು ಆಗತ್ತೆ, ಪಿತೃದೋಷ ನಿವಾರಣೆ ಆಗತ್ತೆ, ಪಿತೃಗಳು ತೃಪ್ತಿಗೊಳ್ಳುತ್ತಾರೆ. ಯಾರು ಬೆಳ್ಳಿಯ ಶಿವನನ್ನು ಪೂಜೆ ಮಾಡ್ತಾರೆ, ಬೆಳ್ಳಿಯಿಂದ ಶಿವನ ಆಕಾರವನ್ನು ಮಾಡ್ತಾರೆ, ಪಿತೃಗಳ ಸಂತೃಪ್ತಿ, ರಾಜಕೀಯದಲ್ಲಿ ಯಶಸ್ಸು ಮತ್ತು ಯಶಸ್ಸಾಗತ್ತೆ. ತಾಮ್ರ ಅಥವಾ ಹಿತ್ತಾಳೆ ಅಪಮೃತ್ಯು ಪರಿಹಾರ ಆಗತ್ತೆ. ತಾಮ್ರದಿಂದ ಅಥವಾ ಹಿತ್ತಾಳೆಯಿಂದ ಶಿವಲಿಂಗವನ್ನು ಮಾಡಿ ಪೂಜಿಸಿದರೆ ಅಪಮೃತ್ಯು ಯಾಕೆಂದರೆ ಸಾವು ಅನ್ನೋದು ಎಲ್ಲರಿಗೂ ಬರುತ್ತೆ. ಅದರ ಆಕಸ್ಮಿಕ ಸಾವುಗಳನ್ನು ತಡೆಯುತ್ತದೆ ಈ ತಾಮ್ರ ಅಥವಾ ಹಿತ್ತಾಳೆಯಿಂದ. ಆಯಸ್ಸು ವೃದ್ಧಿಯಾಗತ್ತೆ. ಸಾಮಾನ್ಯವಾಗಿ ಈ ಆಯಸ್ಸು ಕೂಡ ವೃದ್ಧಿ ಆಗತ್ತೆ. ಸ್ವಾಮಿ ಮಹಾಮೃತ್ಯುಂಜಯ ಮಂತ್ರ ಹೇಳ್ತಾರೆ ಇದಕ್ಕೆ. ಆ ಮಹಾಮೃತ್ಯುಂಜಯ ಪಠಿಸೋದ್ರಿಂದ ಆಯಸ್ಸು ವೃದ್ಧಿಯಾಗತ್ತೆ ಮತ್ತು ಮೃತ್ಯು ಹತ್ತಿರ ಬರಲ್ಲ. ಶಿವಪಂಚಾಕ್ಷರಿ ಮಂತ್ರ ಹೇಳಿದ್ದಕ್ಕೆ ಕಾರಣ ಭಕ್ತ ಮಾರ್ಕಂಡೇಯ ಅಪಮೃತ್ಯುವಿನಿಂದ ಪಾರಾಗ್ತಾನೆ. ಶಿವನೇ ಬಂದು ಯಮನಿಂದ ಈ ಭಕ್ತ ಮಾರ್ಕಂಡೇಯ ಪ್ರಾಣವನ್ನು ಉಳಿಸ್ತಾನೆ. ಮತ್ತು ಶ್ರೀಗಂಧದ ಲೇಪನ, ಶ್ರೀಗಂಧವನ್ನು ಲೇಪಿಸುವುದರಿಂದ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ. ಗಂಧಲೇಪನ ಶಿವನಿಗೆ ಅರ್ಪಿಸಿದರೆ, ಗಂಧದಿಂದ ಶಿವನ ಆಕಾರ ಮಾಡಿದರೆ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ. ಅಕ್ಕಿ ಹಿಟ್ಟು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಕೂಡ ನಮ್ಮ ಅನೇಕ ಹಬ್ಬಗಳಲ್ಲಿ ಅಕ್ಕಿ ಹಿಟ್ಟು ಮಾಡ್ತಾರೆ. ಅಕ್ಕಿ ಹಿಟ್ಟಿನಿಂದ ಶಿವಲಿಂಗ ತಯಾರಿಸಿದರೆ ರೋಗ ನಾಶವಾಗತ್ತೆ, ಸುಖ ಪ್ರಾಪ್ತಿಯಾಗತ್ತೆ. ರೋಗಗಳಿರುತ್ತೆ, ದೀರ್ಘಕಾಲದ ರೋಗಗಳು ವಾಸಿ ಆಗಿರೋದಿಲ್ಲ, ಪದೇ ಪದೇ ರೋಗ ನಮ್ಮನ್ನು ಕಾಡುತ್ತೆ. ಅಂತಹ ರೋಗಗಳಿದ್ದರೆ ಅಕ್ಕಿ ಹಿಟ್ಟಿನಿಂದ ಶಿವನನ್ನು ಪೂಜಿಸಿದರೆ ನಾಶವಾಗತ್ತೆ.
ಸಾಮಾನ್ಯ ಎಲ್ಲ ರೋಗಗಳು ಸ್ವಲ್ಪ ದೀರ್ಘವಾದ ಕಾಯಿಲೆನೇ ಇರುತ್ತೆ. ಈ ಶಿವನನ್ನು ಅಕ್ಕಿ ಹಿಟ್ಟಿನಿಂದ ಮಾಡಿ ಪೂಜಿಸಿದರೆ ಆಗತ್ತೆ. ಮತ್ತು ಈ ಒಂದು ಬೆಲ್ಲದಿಂದ ಕೂಡ ಶಿವನನ್ನು ಪೂಜಿಸಬಿದ್ದರೆ ದಾರಿದ್ರ್ಯ ನಿವಾರಣೆ, ಬಡತನ ಯಾರಿಗಿರುತ್ತೆ, ಉದ್ಯೋಗ ಇರಲ್ಲ, ಆರ್ಥಿಕ ಸಂಕಷ್ಟ ಇದ್ದಾಗ ಬೆಲ್ಲದಿಂದ ಶಿವನ ಆಕಾರವನ್ನು ಪೂಜೆ ಮಾಡಿದರೆ ಬಡತನ ದಾರಿದ್ರ್ಯ ನಿವಾರಣೆ ಆಗತ್ತೆ, ಮನೆಯಲ್ಲಿ ಸಮೃದ್ಧಿ ಆಗತ್ತೆ. ಮನೆಯಲ್ಲಿ ಏನು ತೊಂದರೆ ಇರುತ್ತೆ, ದವಸ ಧಾನ್ಯಗಳಿರ್ಬೋದು, ವಸ್ತುಗಳು, ಅದು ಸಮೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಗೋಮಯ ಹಸು ಸಗಣಿಯಿಂದ ಮಾಡಿದರೆ ನಮಗೆ ಅನಾರೋಗ್ಯ ಬಾಧೆ ನಿವಾರಣೆ ಆಗತ್ತೆ. ಅಂದರೆ ಅನಾರೋಗ್ಯ ಬಾಧೆ ಇದ್ದರೆ ಮನೆಯಲ್ಲಿ ಯಾರಿಗೇ ಆಗಲಿ ಈ ಗೋಮಯದಿಂದ ನಾವು ಸಗಣಿಯಿಂದ ಶಿವನನ್ನು ಪೂಜಿಸಿದರೆ ಇದು ನಿವಾರಣೆ ಆಗತ್ತೆ. ಬಿದಿರಿನ ಮೊಳಕೆಯಲ್ಲಿ ಶಿವಲಿಂಗ ಪೂಜಿಸಬಹುದು. ಮಕ್ಕಳು ಮತ್ತು ಸಂತಾನ ವೃದ್ಧಿ ಆಗತ್ತೆ. ಮಕ್ಕಳು ಮತ್ತು ಸಂತಾನ ವೃದ್ಧಿಗೆ ಆಗತ್ತೆ. ಮತ್ತು ಅತ್ಯಂತ ಶ್ರೇಷ್ಠವಾದದ್ದು ಕಲಿಯುಗದಲ್ಲಿ ಮಣ್ಣಿನಿಂದ ಮಾಡಿದ ಶಿವನ ಪೂಜೆ. ಹುತ್ತದ ಮಣ್ಣು, ಆ ಹುತ್ತದ ಮಣ್ಣಿನಿಂದ ಶಿವನನ್ನು ನಾವು ಆಕಾರ ಮಾಡಿ ಪೂಜಿಸುವುದೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಈ ಶಿವ ಅತ್ಯಂತ ಸುಖಿ ಕುಟುಂಬ. ಸಾಮಾನ್ಯವಾಗಿ ನಮ್ಮಲ್ಲಿ ಗಂಡು ಹೆಣ್ಣು ತಾರತಮ್ಯ ಇರುತ್ತೆ, ಗಂಡೇ ಜಾಸ್ತಿ ಹೆಣ್ಣು ಕಡಿಮೆ ಅಂತ. ಆದರೆ ಶಿವ ಪಾರ್ವತಿಯರು ಅರ್ಧನಾರೀಶ್ವರರು. ಶಿವನ ತನ್ನ ಅರ್ಧಾಂಗಿಗೆ ಅರ್ಧ ದೇಹವನ್ನು ಕೊಟ್ಟಿದ್ದಾನೆ, ಗಂಡು ಹೆಣ್ಣು ಸರಿಸಮಾನ ಅಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತು ನಾಟ್ಯ ದೇವತೆಗೆ ಈ ಶಿವನೇ ಆರಾಧಕ. ಹೀಗೆ ನಾಟ್ಯ ಕಲಿತಕ್ಕಂಥವರು ಈ ಶಿವನನ್ನು ಆರಾಧಿಸ್ತಾರೆ. ಈ ಸಾಮಾನ್ಯವಾಗಿ ನಮ್ಮ ರಾವಣ ಈ ತಾಂಡವ ನೃತ್ಯದ ಸ್ತೋತ್ರವನ್ನು ಮಾಡಿದ್ದಾನೆ. ತಾಂಡವ ನೃತ್ಯ 7 ವಿಧವಾಗಿದೆ. 7 ವಿಧವಾದ ತಾಂಡವ ನೃತ್ಯ ಶಸ್ತ್ರವನ್ನು ಲಂಕೆಯ ರಾಜ ರಾವಣನು ರಚಿಸಿದ್ದಾನೆ. 36 ರಾಗಗಳು ತಾಂಡವ ನೃತ್ಯದಲ್ಲೇ ಬರುತ್ತೆ. ತಾಂಡವ ನೃತ್ಯದಲ್ಲಿ 2 ವಿಧ ಇದೆ. ಆನಂದ ತಾಂಡವ ಅಂತ, ಸಂತೋಷಗೊಂಡಾಗ ಶಿವನು ಆನಂದವಾಗಿ ನೃತ್ಯವನ್ನು ಮಾಡುವುದಕ್ಕೆ ಆನಂದ ತಾಂಡವ ಅಂತ. ರುದ್ರ ತಾಂಡವ ಅಂತ 2ನೇದು. ವಿನಾಶಕ್ಕೆ ಪ್ರಪಂಚದ ಈ ರುದ್ರ ತಾಂಡವದಿಂದ ಪ್ರಪಂಚವೇ ನಾಶವಾಗತ್ತೆ. ಹೀಗೆ 2 ತರಹ ಆ ಒಂದು ತಾಂಡವ ನೃತ್ಯವನ್ನು ಮಾಡ್ತಾನೆ ಶಿವನು. ಶಿವ ನಮ್ಮ ರುದ್ರಾಕ್ಷಿ ಅವನ ಕಣ್ಣು ಇದ್ದ ಹಾಗೆ. ಯಾರು ರುದ್ರಾಕ್ಷಿ ಧರಿಸ್ತಾರೆ ಹೃದಯದ ರೋಗ, ಮನಸ್ಸು ಶಾಂತವಾಗತ್ತೆ, ಮನಸ್ಸಿನ ದುರ್ಬಲತೆ ಹೋಗತ್ತೆ. ಆದ್ದರಿಂದ ರುದ್ರಾಕ್ಷಿ ಧರಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಮಾಘ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಶಿವರಾತ್ರಿ ಆಚರಣೆ. ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ಆಚರಣೆ. ಇದೇ ತಿಂಗಳು 15ನೇ ತಾರೀಕು ಈ ಒಂದು ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೀವಿ. 15ನೇ ತಾರೀಕು ಅಂದು ಉಪವಾಸ ಇರಬೇಕಾಗತ್ತೆ, ಅಂದು ಶಿವರಾತ್ರಿಯ ಆಚರಣೆ ಆಗತ್ತೆ. ಮತ್ತು ಈ ಶಿವರಾತ್ರಿಯ ವಿಶೇಷ ಏನಪ್ಪ ಅಂದರೆ ನಾವು ಪ್ರಪಂಚದ ಎಲ್ಲ ಕಡೆ ಈ ಆಚರಣೆ ಮಾಡ್ತಾರೆ. ಶಿವರಾತ್ರಿಗೆ ಸಂಬಂಧಿಸಿದ ಇತ್ತೀಚೆಗೆ ನಾವು ನೋಡ್ಬೋದು, ನಮ್ಮ ಮೈಸೂರಿನ ರಾಜ, ಮೈಸೂರಿನ ಹೊಲೆ ಟಿಪ್ಪು ಸುಲ್ತಾನ್, ಅವನ ಪಟ್ಟದಾನೆಗೆ ಕಣ್ಣು ಕಾಣದೇ ಇದ್ದಾಗ, ಕಣ್ಣಿನ ರೋಗ ಬಂದಾಗ ಅವನ ಮಂತ್ರಿಗಳು ಹೇಳ್ತಾರೆ ಶಿವನನ್ನು ಪೂಜಿಸಿ. ನಂಜುಂಡೇಶ್ವರನ ಶ್ರೀಕಂಠೇಶ್ವರನ ಟಿಪ್ಪು ಸುಲ್ತಾನ್ ಆರಾಧಿಸಿದಾಗ ಆ ಪಟ್ಟದಾನಿಗೆ ಕಣ್ಣು ಬರುತ್ತೆ. ಆ ಕಾರಣಕ್ಕೆ ಟಿಪ್ಪು ಸುಲ್ತಾನ್ ಶ್ರೀಕಂಠ ದೇವಾಲಯದಲ್ಲಿ ಒಂದು ಪಚ್ಚೆ ಲಿಂಗವನ್ನು ಸ್ಥಾಪನೆ ಮಾಡಿ ಪೂಜಿಸಿದ್ದಾರೆ. ಇದು ಅತ್ಯಂತ ಪವಾಡವಾದದ್ದು. ಮತ್ತು ಬೆಂಗಳೂರಿನ ನಮ್ಮ ದೊಡ್ಡ ಗಣೇಶ ದೇವಸ್ಥಾನ ಬಸವನಗುಡಿಯಲ್ಲಿ ಬೇಡರ ಕಣ್ಣಪ್ಪನ ದೇವಾಲಯವಿದೆ. ತುಂಬ ಪ್ರಾಚೀನವಾದದ್ದು ಬೇಡರ ಕಣ್ಣಪ್ಪನ ದೇವಾಲಯ. ಕೆಂಪೇಗೌಡರ ಕಾಲದಿಂದ ತುಂಬ ಹಳೆಯವಾದ ದೇವಸ್ಥಾನ. ಧರ್ಮಸ್ಥಳದಲ್ಲಿ ಮಂಜುನಾಥ, ಇದನ್ನು ಉಡುಪಿಯ ಶ್ರೀ ವಾದಿರಾಜ ಮಠದವರು ಸ್ಥಾಪನೆ ಮಾಡಿದ್ರು. ಸೋದೆ
ವಾದ್ಯರಾಜ ಸ್ವಾಮಿಗಳು ಸ್ಥಾಪನೆ ಮಾಡಿದ್ದು. ಮತ್ತು KGFನಲ್ಲಿ ಕೋಟಿಲಿಂಗವಿದೆ, ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಯೋಗನಂದಿ ಭೋಗನಂದಿದೆ, ಹಂಪಿಯಲ್ಲಿ ವಿರೂಪಾಕ್ಷವಿದೆ, ಮತ್ತು ಮದ್ದೂರಿನ ಬಳಿ ವೈದ್ಯನಾಥೇಶ್ವರ ಇದೆ, ರಾಮೇಶ್ವರಲ್ಲಿ ಸ್ವತಃ ರಾಮನೇ ಸ್ಥಾಪನೆ ಮಾಡಿದ್ದು. ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಾಗ ಸುಮಾರು 700 ಶಿವನ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈಶ್ವರನ ಆರಾಧ್ಯ ದೈವ ರಾಮಚಂದ್ರ. ಈಶ್ವರ ಕುಳಿತು ತಪಸ್ಸು ಮಾಡುವಾಗ ಶ್ರೀರಾಮನನ್ನೇ ಜಪಿಸುತ್ತಾರೆ. ಮತ್ತು ಶ್ರೀರಾಮನು ಕೂಡ ತನ್ನ ಅವತಾರದಲ್ಲಿ ತ್ರೈತಾಗದಲ್ಲಿ ವನವಾಸದಲ್ಲಿ 700ಕ್ಕೂ ಹೆಚ್ಚು ಒಂದು ಶಿವನ ಮೂರ್ತಿಗಳನ್ನು ಸ್ಥಾಪನೆ ಮಾಡಿದ್ದಾನೆ. ಹೀಗೆ ಶಿವರಾತ್ರಿ ಅತ್ಯಂತ ಪವಿತ್ರವಾದದ್ದು. ಶಿವಗಂಗೆ ಅಲ್ಲಿ ತುಂಬ ಅತ್ಯಂತ ಪ್ರಾಚೀನವಾದದ್ದು. ಕೋಲಾರದ ಬಳಿ ಅಂತರಗಂಗೆ ಇದೆ, ಮಲೆ ಮಹದೇಶ್ವರವಿದೆ, ಮತ್ತು ನಮ್ಮ ಅನೇಕ ಪೂಜಾ ಸ್ಥಳಗಳು ಕೂಡ ಹೆಚ್ಚು ಇದೆ. ಉಡುಪಿಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸದ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ, ಶ್ರೀ ಅನಂತೇಶ್ವರ ದೇವಸ್ಥಾನ ಅಲ್ಲಿದೆ. ಮತ್ತೊಂದು ವಿಶೇಷವಾದ ಕರ್ನಾಟಕದ ಮಹತ್ವ ಅಂದರೆ ಶಿವನ ಆತ್ಮಲಿಂಗವೇ ಕರ್ನಾಟಕದಲ್ಲಿದೆ. ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗವನ್ನು ಗಣಪತಿ ಪ್ರತಿಷ್ಠೆ ಮಾಡೋದು. ರಾವಣನು ಸಂಧ್ಯಾ ವಂದನೆಗೆ ಹೋಗುವಾಗ ಗಣಪತಿಯ ಕೈಗೆ ತನ್ನ ಆತ್ಮಲಿಂಗವನ್ನು ಕೊಟ್ಟಿರ್ತಾನೆ. ಈ ಆತ್ಮಲಿಂಗವನ್ನು ಭೂಮಿಗೆ ಇಡದಂತ ಕೇಳಿರ್ತಾನೆ. ರಾವಣ ಸಂಧ್ಯಾವನೆ ಮಾಡ್ತಾ ಇದ್ದಾಗ ಬಾಲಗಣಪತಿ 3 ಸಲ ಕೂಗ್ತಾನೆ. ಆದರೆ ರಾವಣಾಸುರ ಬರೋದಿಲ್ಲ. ಆಗ ಗಣಪತಿ ಆತ್ಮಲಿಂಗನಲ್ಲೇ ಭೂಸ್ಪರ್ಶವಾಗುತ್ತೆ. ಆ ಆತ್ಮಲಿಂಗ ಇವತ್ತು ನಮ್ಮಲ್ಲೇ ಇದೆ, ಗೋಕರ್ಣದಲ್ಲಿ ಶಿವನ ಸ್ಥಾಪಿಸಿದ್ದು. ಹೀಗೆ ನಮ್ಮ ಶಿವನ ಒಂದು ವಾಸಸ್ಥಾನ ಪ್ರತಿಯೊಂದು ಕಡೆ ಇದೆ. ಪ್ರತಿಯೊಂದು ಜಾಗದಲ್ಲೂ ಕೂಡ ಶಿವ ತನ್ನ ಪ್ರಭಾವವನ್ನು ಬೀರಿದ್ದಾನೆ. ಅಂತರಗಂಗೆಯಲ್ಲಿ ನಮ್ಮ ಬಸವಣ್ಣನ ಬಾಯಲ್ಲಿ ಸದಾ ಗಂಗೆ ಇರ್ತದೆ. ಮಲ್ಲೇಶ್ವರ, ಕಾಡು ಮಲ್ಲೇಶ್ವರ ದೇವಸ್ಥಾನ, ಇಲ್ಲೂ ಕೂಡ ಗಂಗೆ ಸದಾ ಪ್ರವಾಹ ಹರಿತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನ ಸದಾ ಗಂಗೆ ಹರಿತಾ ಇದೆ. ಹೀಗೆ ಶಿವನ ಒಂದು ಶಕ್ತಿ ಅಮೋಘವಾದದ್ದು. ಶಿವನ ಒಂದು ಸನ್ನಿಧಾನ ತುಂಬ ಅದ್ಭುತವಾದದ್ದು. ಶಿವ ಹೇಳ್ತಾನೆ, ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯಂ ವಿಷ್ಣುಂ ವಿಷ್ಣುಸ್ಯ ಹೃದಯಂ ವಿಷ್ಣುಂ ಯಥಾ ಶಿವೋಮಯ ವಿಷ್ಣು ಏವಂ ವಿಷ್ಣುಮಯಂ ಶಿವ ಯಥಾಂತರಂ ನ ಪಶ್ಯಾಮಿ ತಥೇ ಮೇ ಸ್ವಸ್ತಿರಾಯುಷೋ ನಮೋ ನಮಃ. ಹೀಗೆ ಶಿವ ಮತ್ತು ವಿಷ್ಣು ಇದರಲ್ಲಿ ಭೇದ ಭಾವವಿಲ್ಲ. ಮತ್ತು ಮಹಾಮೃತ್ಯುಂಜಯ ಮಂತ್ರ, ಯಾರ ಮನೆಗಾದರೂ ಅನಾರೋಗ್ಯ ಇದ್ದಾಗ ಅಥವಾ ಸಾವು ಸಂಭವಿಸುತ್ತೆ ಅಂತ ತಿಳಿದಾಗ ಈ ಮೃತ್ಯುಂಜಯ ಪಠನೆ ಮಾಡೋದ್ರಿಂದ ಸಾವನ್ನು ತಡೀಬೋದು. ಮತ್ತು ಈ ಜ್ಯೋತಿರ್ಲಿಂಗಗಳು ಅಂತ ನಮ್ಮಲ್ಲಿದೆ. ಇಡೀ ಭಾರತದಲ್ಲಿ ಶಿವನ ವಾಸಸ್ಥಾನ. ಶ್ರೀ ಸೋಮನಾಥ ಇದು ಪ್ರವಾಸ. ಈ ಸೌರಾಷ್ಟ್ರದಲ್ಲಿ ಈ ಸೋಮನಾಥ ದೇವಾಲಯ ಇದೆ. ಮಲ್ಲಿಕಾರ್ಜುನ ಶ್ರೀಶೈಲದಲ್ಲಿದೆ, ಆಂಧ್ರ ಪ್ರದೇಶ. ಮಹಾಕಾಳಿ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿ. ಓಂಕಾರೇಶ್ವರ ಅವರೇಶ್ವರ ಇದು ಮಧ್ಯಪ್ರದೇಶದಲ್ಲಿ. ಕೇದಾರನಾಥ ಉತ್ತರಾಖಂಡದಲ್ಲಿ. ಭೀಮಾಶಂಕರ ಮಹಾರಾಷ್ಟ್ರದಲ್ಲಿದೆ. ಮತ್ತು ಈ ನಮ್ಮ ಒಂದು ವಿಶ್ವನಾಥ ಕಾಶಿ ವಾರಣಾಸಿಲಿ ವಿಶ್ವನಾಥ ಇದೆ. ತ್ರಯಂಬಕೇಶ್ವರ ನಾಸಿಕ್ ಮಹಾರಾಷ್ಟ್ರದಲ್ಲಿದೆ. ವೈದ್ಯನಾಥೇಶ್ವರ ಇದು ಕೂಡ ಈ ಒಂದು ಜಾರ್ಖಂಡ್ನಲ್ಲೇ ಇದೆ. ಶ್ರೀ ನಾಗೇಶ್ವರ ದ್ವಾರಕ ಗುಜರಾತ್ನಲ್ಲಿದೆ. ಮತ್ತು ಶ್ರೀ ರಾಮೇಶ್ವರ ತಮಿಳುನಾಡಿನಲ್ಲಿದೆ. ಮತ್ತು ಈ ಗುರೇಶ್ವರ ಅಂತಕ್ಕಂಥದ್ದು ಎಲ್ಲೋದರದಲ್ಲಿದೆ. ಹೀಗೆ 12 ಜ್ಯೋತಿರ್ಲಿಂಗಗಳಿದೆ. ಇವುಗಳು ಈ ಥರ ಇದೆ. ಜಂಬುಕೇಶ್ವರದಲ್ಲಿ ನಮ್ಮ ತಿರುವನಹಳ್ಳಿ ಈ ಒಂದು ಜಲತತ್ವ ಅಂತಕ್ಕಂಥದ್ದು ಈ ಪಂಚಭೂತಗಳಲ್ಲಿ ಈ ಅಧೀನವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಶ್ರೀ ಕಾಳಹಸ್ತಿಯಲ್ಲಿ ವಾಯುಲಿಂಗವಿದೆ. ವಾಯುತತ್ವ ಇಡೀ ಬ್ರಹ್ಮಾಂಡವನ್ನು ಗಾಳಿ ಹೇಗಿದೆ ಅದರ ಕಂಟ್ರೋಲ್, ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ತಿರುವಣ್ಣಾಮಲೆಯಲ್ಲಿ ಅಗ್ನಿಲಿಂಗ ತೇಜೋತತ್ವವನ್ನು ಅದು
ಪ್ರತಿನಿಧಿಸುತ್ತೆ. ಚಿದಂಬರಮಲ್ಲಿ ಆಕಾಶಲಿಂಗದೆ ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತೆ. ಕಾಂಚೀಪುರದಲ್ಲಿ ಪೃಥ್ವಿಲಿಂಗವಿದೆ, ಪೃಥ್ವಿಯ ತತ್ವಗಳನ್ನು ಅದು ಪ್ರತಿನಿಧಿಸಿ. ನಮ್ಮ ಪಂಚಭೂತಗಳಲ್ಲೂ ಕೂಡ ಈ ಪಂಚಭೂತಗಳನ್ನು ಇಡೀ ಬ್ರಹ್ಮಾಂಡವನ್ನು ಅಧೀನದಲ್ಲಿ ಈ ಶಿವಲಿಂಗಗಳು ಅದನ್ನು ಕಂಟ್ರೋಲ್ ಮಾಡುತ್ತೆ. ಜಂಬುಕೇಶ್ವರ, ಶ್ರೀಕಾಳಹಸ್ತಿ, ತಿರುವಣ್ಣಾಮಲೈ, ಚಿದಂಬರಂ, ಕಾಂಚಿಮಠ, ಹೀಗೆ ಈ ಒಂದು ಪಂಚಲಿಂಗಗಳು 5 ಲಿಂಗಗಳು ಪಂಚಭೂತಗಳನ್ನು ಇದನ್ನು ನಿಯಂತ್ರಣ ಮಾಡುತ್ತೆ. ಶಿವರಾತ್ರಿ ಉಪವಾಸದ ಹಬ್ಬ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಉಪವಾಸ ಅಂದರೆ ಹತ್ತಿರ, ವಾಸ ಅಂದರೆ ಇರುವುದು, ದೇವರ ಸಮೀಪದಲ್ಲಿ ಇರುವುದಕ್ಕೆ ಉಪವಾಸ ಅಂದರೆ ಜಾಗರಣೆ ಮಾಡಬೇಕು. ಜಾಗರಣೆ ಮಾಡಿ ಶಿವನನ್ನು ಆರಾಧಿಸಬೇಕಾಗತ್ತೆ. ಯಾರು ಶಿವರಾತ್ರಿ ಎಂದು ಆರಾಧಿಸ್ತಾರೆ ಅವರಿಗೆ ಸಕಲವೂ ಕೂಡ ಲಭಿಸುತ್ತದೆ. ನನ್ನ ಏನು ಭಕ್ತರು ಕೋರ್ತಾರೆ ಆ ಒಂದು ಕೋರಿಕೆಯನ್ನು ಶಿವ ಈಡೇರಿಸ್ತಾನೆ. ಮತ್ತು ನಮ್ಮ ಎಲ್ಲ ದೇವರು ಕೂಡ ಈ ಒಂದು ಅನುಗ್ರಹ ಪಡಿಬೇಕಾದ್ರೆ ಶಿವನ ಅನುಗ್ರಹವಿಲ್ಲದೆ ಆಗಲ್ಲ. ಶಿವನ ಆಲಯಕ್ಕೆ ಹೋದಾಗ ನಂದಿ ಮುಖಾಂತರ, ನಂದಿಯ ಕಿವಿಗಳ ಹತ್ತಿರ ನಾವು ಶಿವನ ದರ್ಶನ ಮಾಡಿ ನಂದಿಯನ್ನು ಅನುಮತಿಯನ್ನು ಪಡೆದು ಶಿವನ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಹೀಗೆ ನಮ್ಮ ಶಿವರಾತ್ರಿ ಇಡೀ ಭಾರತದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲಿಯೇ ಅತ್ಯಂತ ಪವಿತ್ರವಾದವು. ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲ ಕಡೆ ಅದನ್ನು ಪೂಜೆ ಮಾಡ್ತಾರೆ. ಪೂಜೆ ಮಾಡೋದ್ರಿಂದ ಈ ಒಂದು ಪ್ರಪಂಚದ ಒಳಿತಾಗತ್ತೆ, ಪ್ರಪಂಚ ತನ್ನ ಶಕ್ತಿಯನ್ನು ಪಡೆಯುತ್ತೆ. ಪ್ರತಿಯೊಬ್ಬರು ಕೂಡ ಶಿವರಾತ್ರಿಯನ್ನು ಆಚರಿಸಬೇಕು. ಮಣ್ಣಿನಿಂದ ಆಗಬಹುದು, ಲೋಹದಿಂದ ಆಗ್ಬೋದು, ಅಕ್ಕಿ ಹಿಟ್ಟು, ಬೆಲ್ಲ, ಈ ಬಿದಿರು ಕಲ್ಲು ಏನಾದರೂ ಮಾಡಿ ಆ ಶಿವನನ್ನು ಆರಾಧಿಸಿದರೆ ನಮ್ಮ ಸಕಲ ಸಂಪತ್ತು ವೃದ್ಧಿಯಾಗತ್ತೆ ಮತ್ತು ಆಯುಸ್ಸು ವೃದ್ಧಿಯಾಗತ್ತೆ. ಅಪಘಾತ, ಪ್ರಾಣ ಭಯ ಮತ್ತು ರೋಗ ಭಯ ಎಲ್ಲವೂ ನಾಶವಾಗತ್ತೆ. ಶಿವನೇ ಎಲ್ಲರಿಗೂ ಎಲ್ಲವನ್ನು ನಮಗೆ ಕರುಣಿಸ್ತಾನೆ. ಶಿವರಾತ್ರಿ ಅತ್ಯಂತ ಪವಿತ್ರವಾದದ್ದು. ಇದರಲ್ಲಿ ಭೇದ ಭಾವ ಅನ್ನೋದಿಲ್ಲ. ಯಾರು ಬೇಕಾದ್ರೂ ಶಿವನನ್ನು ಆರಾಧಿಸಬಹುದು. ಮತ್ತು ಶಿವನ ಧ್ಯಾನ ಮಾಡೋದರಿಂದ ನಮ್ಮ ಕರ್ಮಗಳು ನಾಶವಾಗತ್ತೆ. ಶಿವರಾತ್ರಿಯನ್ನು ಶ್ರದ್ಧಾಭಕ್ತಿಯಿಂದ ಅಂದು ಉಪವಾಸವಿದ್ದು, ಜಾಗರಣೆ ಇದ್ದು, ಶಿವನ ಸ್ತುತಿ, ಶಿವನ ಕಥೆ, ಶಿವನ ಭಜನೆಗಳನ್ನು ಮಾಡುವ ಮೂಲಕ ನಾವು ಆ ಒಂದು ಶಿವನ ಮನಃಶಾಂತಿ, ಐಶ್ವರ್ಯ, ಆರೋಗ್ಯ, ಸಂಪತ್ತು, ನೆಮ್ಮದಿ ಸಿಗತ್ತೆ. ಇದು ಶಿವನ ಒಂದು ವರಪ್ರಸಾದ. ಶಿವನ ಒಂದು ಅನುಗ್ರಹ ಇದ್ದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ಎಲ್ಲ ದೇವರಿಗಿಂತ ಹೆಚ್ಚು ಬೇಗ ಒಲಿಯುವುದು ಶಿವನೇ. ಹೆಚ್ಚು ಸಮಯ ಕಾಯಿಸೋದಿಲ್ಲ, ನಾವು ಕೇಳಿದ್ದನ್ನು ಕೊಡ್ತಾನೆ. ಶಿವರಾತ್ರಿ ಅತ್ಯಂತ ಪವಿತ್ರವಾದದ್ದು. ಶಿವನು ಶಿವರಾತ್ರಿಯ ಪ್ರಪಂಚದ ಎಲ್ಲ ಕಡೆ ನೋಡ್ತಾನೆ. ಶಿವಪಾರ್ವತಿಯರು ಯಾರು ಏನು ಮಾಡ್ತಾರೆ ಅಷ್ಟು ಅವರಿಗೆ ಅನುಕೂಲ ಆಗತ್ತೆ. ಶಿವರಾತ್ರಿ ನಮ್ಮ ಜೀವನದ ಸಾರ್ಥಕತೆಗೆ, ನಮ್ಮ ಬದುಕಿನ ಸಾರ್ಥಕತೆಗೆ ಒಂದು ಅತ್ಯುತ್ತಮವಾದ ಅವಕಾಶ. ಈ ಅವಕಾಶವನ್ನು ಯಾರೂ ತಪ್ಪಿಸಿಕೊಳ್ಳಬಾರದು. ಆದ್ದರಿಂದ ಯಾವಾಗ ಅನಾರೋಗ್ಯ, ನಮ್ಮ ಸಾವು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಅದನ್ನು ತಡೆಯೋದಕ್ಕೆ ಒಂದು ಶಕ್ತಿ ಇದೆ. ಆ ಶಿವಶಕ್ತಿ ಮಹಾಮೃತ್ಯುಂಜಯ ಮಂತ್ರ, ಶಿವಪಂಚಾಕ್ಷರಿ ಮಂತ್ರ ಜಪಿಸಿದರೆ ಸಾಕು, ರುದ್ರಾಕ್ಷಿ ಧರಿಸಿದರೆ ಸಾಕು, ಬಿಲ್ವಪತ್ರೆ ಅರ್ಪಿಸಿದರೆ ಸಾಕು, ನಾವು ಮೋಕ್ಷವನ್ನು, ನೆಮ್ಮದಿಯನ್ನು ಪಡೆಯುವುದು. ಶಿವರಾತ್ರಿ ವಿಶೇಷತೆಗಳು ಎಲ್ಲರಿಗೂ ಶುಭವಾಗಲಿ, ಜಗತ್ತಿಗೆ ಒಳಿತನ್ನು ಮಾಡುವುದೇ ಉದ್ದೇಶವೇ ಶಿವರಾತ್ರಿ. ಸಕಲ ಜೀವಿಗಳಿಗೆ ಒಳಿತನ್ನು ಮಾಡುವ ಉದ್ದೇಶವೇ ಶಿವರಾತ್ರಿ ವಿಶೇಷ. ಇದನ್ನು ಎಲ್ಲರೂ ಆಚರಿಸೋಣ ಎಂದು ತಿಳಿಸುತ್ತಾ ಈ ಶಿವರಾತ್ರಿ ವಿಶೇಷವನ್ನು ಎಲ್ಲರೂ ಹಂಚ್ಕೋಬೇಕು. ಮತ್ತು BK ಡಿಜಿಟಲ್ ನ್ಯೂಸ್ ಚಾನೆಲ್ಗೆ ತಾವು ಸಬ್ಸ್ಕ್ರೈಬರ್ ಆಗಿ ಸದಸ್ಯರಾಗಬೇಕು.
ಮತ್ತು ಈ ಒಂದು ಒಳ್ಳೆಯ ಸತ್ಕಾರ್ಯಕ್ಕೆ ತಮ್ಮ ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿಸುತ್ತೇನೆ. ಇಂತಿ ಯಲಹಂಕದ ಕೆ. ಸುಜಿತ್ ಕುಮಾರ್. ನಮಸ್ಕಾರ.